ಎಲ್ಲರಿಗೂ ನಮಸ್ಕಾರ. ಒಂದೇ ದಿನದಲ್ಲಿ ನಿಮ್ಮ ಬಿಳಿ ಕೂದಲು ಕಪ್ಪಾಗಬೇಕಾ? ಹಾಗಾದರೆ ನಾನು ಹೇಳುವಂತಹ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿ. ಈ ಮೆಥಡಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್, ಅಡಿಟಿವ್ಸ್, ಪ್ರಿಸರ್ವೇಟಿವ್ಸ್, ಯಾವುದೇ ರೀತಿಯ ಹಾನಿಕಾರಕ ಪದಾರ್ಥಗಳನ್ನ ಬಳಸಿಲ್ಲ. ಎಲ್ಲ ನ್ಯಾಚುರಲ್ ಪದಾರ್ಥಗಳನ್ನ ಬಳಸಿ ಬಿಳಿ ಕೂದಲನ್ನ, ಗ್ರೇ ಹೇರ್ನ ಹೇಗೆ ಕಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಹೇರ್ ಪ್ಯಾಕ್ಗೆ ಮಿಸ್ರಿಯಾಸ್ ಹೇರ್ನ ನಾನು ಬಳಸ್ತಾ ಇದ್ದೀನಿ. ಒಂದು ಬೌಲ್ಗೆ ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಫಸ್ಟ್ ಡಿಕಾಷನ್ನ ತಯಾರಿಸ್ಬೇಕು. ಈ ಡಿಕಾಷನ್ಗೆ ಕಾಫಿ ಪೌಡರ್ ನೀವು ಯಾವುದನ್ನಾದರೂ ಬಳಸ್ಕೊಳ್ಳಿ. ನಾನು ಟೂ ರುಪೀಸ್ದು 2 ಪ್ಯಾಕ್ನ ಯೂಸ್ ಮಾಡಿದ್ದೀನಿ. ಜೊತೆಗೆ 4 ಲವಂಗನ ಹಾಕಿದ್ದೀನಿ ಚೆನ್ನಾಗಿ ಕಲರ್ ಬರೋದಕ್ಕೋಸ್ಕರ. ಆ ಡಿಕಾಷನ್ ಕುದಿಯೋ ಅಷ್ಟರಲ್ಲಿ ಬೀಟ್ರೋಟ್ನ ಕಟ್ ಮಾಡ್ಕೋಬೇಕು. ಬೀಟ್ರೋಟ್ ಜ್ಯೂಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಡಾರ್ಕಿಶ್ ಬ್ರೌನ್ ಕಲರಲ್ಲೇ ಬರುತ್ತೆ. ನಾನು ಈ ಪ್ಯಾಕೆಟ್ಗೆ 2 ಬೀಟ್ರೋಟ್ನ ಬಳಸ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಿ ಜ್ಯೂಸ್ನ ತೆಗಿರಿ. ಬೀಟ್ರೂಟ್ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, ಸ್ಟವ್ ಮೇಲೆ ಡಿಕಾಷನ್ ಇಟ್ಟಿದ್ರಿ ಅಲ್ವಾ, ಅದು ಕೂಡ ರೆಡಿ ಆಗಿದೆ. ಕಂಪ್ಲೀಟಾಗಿ ತಣ್ಣಗಾಗಲು ಬಿಡಿ. ಡಿಕಾಷನ್ ರೆಡಿ ಆಗಿದೆ. ಬೀಟ್ರೂಟ್ ಜ್ಯೂಸ್ ಜೊತೆಗೆ ಮೊಸರು, ಮಿಸ್ರಿಯಾಸ್ ಹೆನ್ನ ಪೌಡರ್, ಅದನ್ನು ಒಂದು ಕಬ್ಬಿಣದ ಬಾಣಲಿಗೆ ತಗೊಳ್ಳಿ. ಫಸ್ಟು ಇದು 250 ಗ್ರಾಮ್ ಅಷ್ಟು ಹೆನ್ನ ಪೌಡರ್ ಇದೆ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದು ಇಬ್ಬರಿಗೆ ಆಗುತ್ತೆ, ಇಬ್ಬರು ಆರಾಮಾಗಿ ಹಚ್ಕೋಬೋದು. ನೋಡಿ, ಡಿಕಾಷನ್ ಎಲ್ಲನೂ ಹಾಕೊಂಡಿದ್ದೀನಿ. ನಂತರ ಬೀಟ್ರೂಟ್ ಜ್ಯೂಸ್ನು ಫುಲ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ಮೊಸರು ಕೂಡ ಹಾಕೊಳ್ಳಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕೋತಾ ಚೆನ್ನಾಗಿ ಬ್ರಿಸ್ಕ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಕಲಿಸೋದ್ರಿಂದ ಬೇಗ ಕಲಿಸ್ಬೋದು. ಜೊತೆಗೆ ಉಂಡೆ ಏನೂ ಆಗಲ್ಲ. ತುಂಬ ನೀರಾಗಿ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ರೆಡಿಯಾಗಿದೆ. ಕ್ಲೋಸ್ ಮಾಡಿಬಿಟ್ಟು ರಾತ್ರಿ ಎಲ್ಲ ಹಾಕಿ ಬಿಡಬೇಕು. ಈ ಪ್ರೋಸೆಸ್ನ ನೀವು ರಾತ್ರಿ ಮಾಡ್ಕೋಬೇಕು, ಬೆಳಗ್ಗೆ ಹಚ್ಚಬೇಕಲ್ವಾ, ಅದಕ್ಕೋಸ್ಕರ ರಾತ್ರಿನೇ ಕಬ್ಬಿಣದ ಬಾಣಲಿಯಲ್ಲಿ ಈ ರೀತಿ ಮಾಡಿಟ್ಕೋಬೇಕು. ನೋಡಿ, ಬೆಳಗ್ಗೆಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದು ರಿಯಲ್ ಕಲರೇ, ನಾನು ಯಾವುದೇ ಫಿಲ್ಟರ್ಸ್ನ ಯಾವುದನ್ನು ಆ್ಯಡ್ ಮಾಡಿಲ್ಲ. ನಿಜವಾಗ್ಲೂ ಅದೇ ಕಲರ್ ಬರುತ್ತೆ. ನೋಡಿ, ಚೆನ್ನಾಗಿ ಕಲಿಸ್ಬಿಟ್ಟು ನಿಮ್ಮ ಕೂದಲಿಗೆ ಬುಡದಿಂದ ತುದಿವರೆಗೂ ಚೆನ್ನಾಗಿ ಹಚ್ಚಿ. ಈ ಹೆನ್ನ ಪ್ಯಾಕು ನನ್ನಷ್ಟು ಕೂದಲಿದ್ರೆ ಇಬ್ಬರಿಗೆ ಆರಾಮಾಗುತ್ತೆ. ತುಂಬ ಜಾಸ್ತಿನೇ ಆಗುತ್ತೆ ಇಬ್ಬರಿಗೆ. ನನಗೆ ಸೈಡಲ್ಲಿ ಅಂದರೆ ಕಿವಿ ಹತ್ರ ಅಲ್ಲಲ್ಲಿ ಬಿಳಿ ಕೂದಲಾಗಿದೆ. ಸ್ವಲ್ಪ ಒಳಗಡೆ ಎಲ್ಲ ಒಂದೊಂದು ಬಿಳಿ ಕೂದಲಾಗಿದೆ. ನನ್ನ ಫ್ರೆಂಡ್ ಹಚ್ಚಿದ್ರು, ನನಗೆ ನೀಟಾಗಿ ಹಚ್ಕೊಳಕ್ಕೆ ಬರಲ್ಲ, ನಾನು ಬೇರೆಯವ್ರ ಕೈಲಿ ಹಚ್ಚಿಸ್ಕೋತೀನಿ. ನನ್ನ ಫ್ರೆಂಡ್ ಯಮುನಾ ಅವ್ರು ಹಚ್ಚಿದ್ದು. ನೋಡಿ, ಎಷ್ಟು ನೀಟಾಗಿ ಹಚ್ಚಿದ್ದಾರೆ. ತುಂಬ ಜಾಸ್ತಿನೇ ಹಚ್ಚಿದ್ದಾರೆ. ಅಷ್ಟು ಹಚ್ಚಿ ಕೂಡ ಇಷ್ಟು ಮಿಕ್ಕಿದೆ. ಒಂದು ಪ್ಯಾಕೆಟು ಇಬ್ಬರಿಗೆ ಆರಾಮಾಗಿ ಆಗುತ್ತೆ. ನೋಡಿ, ಸ್ನಾನ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ. ಕೂದಲಂತೂ ತುಂಬ ಸಾಫ್ಟ್ ಆಗಿದೆ. ಕೆಲವರು ಹೇಳ್ತಾರೆ ಮೆಹಂದಿ ಹಾಕೊಂಡ್ರೆ ತುಂಬ ಒರಟಾಗುತ್ತೆ ಅಂತ. ಆ ಥರ ಏನೂ ಇಲ್ಲ. ನೀವು ಡಿಕಾಷನ್ನು, ಬೀಟ್ರೋಟು, ಮೊಸರು ಎಲ್ಲ ಬಳಸಿರೋದ್ರಿಂದ ತುಂಬ ಸಾಫ್ಟ್ ಆಗಿದೆ. ಸಿಲ್ಕಿ ಥರ ಅನ್ನಿಸ್ತು. ಎಲ್ಲೆಲ್ಲಿ ಬಿಳಿ ಕೂದಲಿತ್ತು ಅದೆಲ್ಲ ಡಾರ್ಕಿಶ್ ಬ್ರೌನ್ ಕಲರ್ ಆಗಿದೆ. ನೋಡಿ, ಒಂದ್ಸಲ ನೆರಳಲ್ಲೂ ತೋರಿಸ್ತಾ ಇದ್ದೀನಿ. ಎಲ್ಲೂ ಬಿಳಿ ಕೂದಲು ಕಾಣಿಸ್ತಾ ಇಲ್ಲ. ಅದೆಲ್ಲ ಬಿಳಿ ಕೂದಲು ಎಲ್ಲ ಡಾರ್ಕಿಶ್ ಬ್ರೌನ್ ಕಲರ್ ಆಗಿದೆ. ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಈ ಹೆನ್ನ ಪೌಡರ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದ್ಸಲ ತಗೊಂಡು ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಮೆಹಂದಿ ಪೌಡರಿಂದ ಪೇಸ್ಟ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ವಾ? ಹಾಗಾದರೆ ರೆಡಿಮೇಡ್ ಹೇರ್ ಎನ್ನ ಪೇಸ್ಟೇ ಸಿಗುತ್ತೆ. ಈ ಪೇಸ್ಟಲ್ಲಿ ಬೀಟ್ರೋಟು, ಕಾಫಿ ಪೌಡರು ಜೊತೆಗೆ ಆಲೋವೆರಾ ಕೂಡ ಬಳಸಿದ್ದಾರೆ. ಡೈರೆಕ್ಟ್ ತಗೊಂಡು ನಿಮ್ಮ ಕೂದಲಿಗೆ ಹಚ್ಕೊಳ್ಳೋದು. 2 ಅಥವಾ 3 ಗಂಟೆ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡ್ಬೇಕಾದ್ರೆ ಶಾಂಪೂನ ಬಳಸಬಾರ್ದು. ಹಾಗೆ ಬರೀ ನೀರಿಂದನೇ ಹೇರ್ ವಾಶ್ ಮಾಡ್ಕೋಬೇಕು ಅಷ್ಟೇ. ನೋಡಿದ್ರಲ್ವಾ ಬಿಳಿ ಕೂದಲನ್ನ ಎಷ್ಟು ಈಸಿಯಾಗಿ ಕಪ್ ಮಾಡ್ಕೋಬೋದು ಅಂತ. ನೋಡಿ, ನಾನು ಹಚ್ಚಿ ಆವಾಗಲೇ 3 ದಿನ ಆಗಿದೆ. ರಫ್ನೆಸ್ ಆ ಥರ ಏನೂ ಇಲ್ಲ. ತುಂಬ ಸಾಫ್ಟ್ ಆಗಿದೆ ಕಪ್ ಕೂದಲು. ನೋಡಿ, ಏನಾದ್ರು ಬಿಳಿ ಕೂದಲು ಕಾಣಿಸ್ತಾ ಇದೆಯಾ? ಫುಲ್ಲು ಅಲ್ಲಲ್ಲಿ ನನಗೆ ಬಿಳಿ ಕೂದಲಿತ್ತು, ಅದೆಲ್ಲ ಫುಲ್ ಡಾರ್ಕಿಶ್ ಬ್ರೌನ್ ಕಲರ್ಗೆ ಬಂದಿದೆ. ನಾವು ಬೀಟ್ರೋಟು, ಡಿಕಾಷನ್ಸ್ ಎಲ್ಲ ಯೂಸ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ತುಂಬ ಡಾರ್ಕ್ ಕಾಫಿ ಕಲರು, ಅಂದರೆ ಆಲ್ಮೋಸ್ಟ್ ಕಪ್ ಕಲರ್ ಥರನೇ ಕಾಣಿಸ್ತಾ ಇದೆ. ಚೂರು ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫುಲ್ಲು ಬ್ಲ್ಯಾಕ್ ಆಗಂತೂ ಆಗಲ್ಲ, ಡಾರ್ಕ್ ಬ್ರೌನ್ ಆಗುತ್ತೆ. ಇಲ್ಲ ನಿಮಗೆ ಡಾರ್ಕ್ ಬ್ಲ್ಯಾಕ್ ಕಲರೇ ಬೇಕು ಅಂತಂದರೆ, ಅಂದರೆ ಇವತ್ತು ಮೆಹಂದಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಡೇ ಎಣ್ಣೆ ಹಾಕ್ಕೋಬಾರ್ದು. ಹೇರ್ ಆಯಿಲ್ ಬಳಸ್ತಲೇ ಅದೇ ಕೂದಲಿಗೆ, ಅಂದರೆ ಮೆಹಂದಿ ಹಾಕಿರುವಂತಹ ಕೂದಲಿಗೆ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ. ಆ ಇಂಡಿಗೋ ಪೌಡರ್ನ ಬಳಸಿ. ಈ ಹೇರ್ ಪ್ಯಾಕಲ್ಲಿ ಏನು ವಿಶೇಷತೆ ಅಂದರೆ ಇದು 3 ರೀತಿ ಕೆಲಸ ಮಾಡುತ್ತೆ. ಮೊದಲನೇದು, ಇದು ಹೇರ್ ಪ್ಯಾಕ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ 2ನೇದು ಹೇರ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ 3ನೇದು ಹೇರ್ ಕಲರ್ ಆಗಿ ಕೆಲಸ ಮಾಡುತ್ತೆ. 3 in 1 ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು.
ನಿಮಗೆ ತುಂಬ ಕಡಿಮೆ ಏನಾರ ಬಿಳಿ ಕೂದಲಿದ್ರೆ ತಿಂಗ್ಳಿಗೆ ಒಂದು ಸಲ ಈ ಹೇರ್ ಪ್ಯಾಕ್ನ ಹಾಕೊಳ್ಳಿ. ತುಂಬ ಜಾಸ್ತಿ ಏನಾರ ಇದ್ದರೆ ತಿಂಗಳಿಗೆ 2 ಸಲ ಈ ಹೇರ್ ಕಲರ್ನ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ಕೂದಲು ಲೆಂತು ತುಂಬ ಉದ್ದ ಏನಾರ ಇದ್ದರೆ ಒಂದು ಸಲಕ್ಕೆ ಸಾಕಾಗುತ್ತೆ. ನನ್ನಷ್ಟಿದ್ರೆ 2 ಸಲ ಬಳಸ್ಬೋದು. ನಿಮಗೆ ಈ ಹೆನ್ನ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡೋದಂದು ಮರಿಬೇಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ತುಂಬ ವೈಟ್ ಹೇರ್ಸ್ ಆಗಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.